ಹನುಮಂತನ ಪಾತ್ರ ತುಂಬಾ ಮುಖ್ಯವಾದದ್ದು ರಾಮಾಯಣದಲ್ಲಿ. ಅದನ್ನ ಯಾಕೆ ಟ್ರೈಲರ್ ಆಗಿ ಸ್ವಲ್ಪನೂ ಸುಳಿವು ಕೊಟ್ಟಿಲ್ಲ, ಖರ್ಚು ಮಾಡಿದ್ದಾರೆ. ಆದರೆ ಹನುಮನ್ ಪಾತ್ರ ಯಾಕಿಲ್ಲ? ಎಷ್ಟೋ ಜನ ಆ ರಾಮಾಯಣದಲ್ಲಿ ಹನುಮಂತನ ಪಾತ್ರ ಬರುತ್ತೆ ಅಂತಾನೆ ಸಿನಿಮಾ ನೋಡೋಕೆ ಎಷ್ಟೋ ಜನ ಬರ್ತಾರೆ. ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಮತ್ತು ರಣಬೀರ್ ಕಪೂರ್ ಅವರು ನಟನೆ ಮಾಡಿರುವ ಈ ರಾಮಾಯಣ ಸಿನಿಮಾದ ಟ್ರೈಲರ್ ರಿಲೀಸ್ ಆಗೈತೆ. ಕನ್ನಡ, ತೆಲುಗು, ತಮಿಳು, ಹಿಂದಿ ಬಹುಭಾಷೆಗಳಿಗೆ ಈ ಸಿನಿಮಾ ನಿರ್ಮಾಣವಾಗೈತೆ ಮತ್ತು ಎಲ್ಲ ಭಾಷೆಗೂ ಕೂಡ ಟ್ರೈಲರ್ ರಿಲೀಸ್ ಆಗಿದೆ ಯೂಟ್ಯೂಬಲ್ಲಿ. ಆದರೆ ಅದರೊಳಗೆ ಪ್ರತಿಯೊಂದು ಕ್ಯಾರೆಕ್ಟ್ರೂ ಇದೆ. ರಾವಣ ಕ್ಯಾರೆಕ್ಟರ್ ಇದೆ, ಸುಪರ್ಣಕಿ ಕ್ಯಾರೆಕ್ಟರ್ ಇದೆ, ಮತ್ತು ಸೀತೆ ಕ್ಯಾರೆಕ್ಟರ್ ಇದೆ, ಮತ್ತು ರಾಮನ ಕ್ಯಾರೆಕ್ಟರ್ ಇದೆ, ಲಕ್ಷ್ಮಣನ ಕ್ಯಾರೆಕ್ಟರ್ ಇದೆ, ಮತ್ತು ರಾಮನ ತಂದೆ ದಶರಥ, ಅವ್ರ ತಾಯಿ ಕೈಕೆ, ಮತ್ತು 14 ವರ್ಷ ವನವಾಸ ಹೋಗ್ಬೇಕು ಅನ್ನೋದರಿಂದ ಹಿಡಿದು ರಾವಣನ ಸಾಮ್ರಾಜ್ಯ ಏನೇನೆಲ್ಲ ಐತೆ, ಥರ ಐತೆ ಅಂತ ರಾಮಾಯಣದಲ್ಲಿ ಏನೇನೆಲ್ಲ ಬರತಕ್ಕಂಥದ್ದು ಇದೆಯೋ ಎಲ್ಲನೂ ಇದೆ. ಆದರೆ ಟ್ರೈಲರ್ನ ಕರೆಕ್ಟಾಗಿ ಗಮನಿಸಿದ್ರೆ ಅದರೊಳಗೆ ರಾಮಾಯಣದಲ್ಲಿ ಬಹುಮುಖ್ಯ ಪಾತ್ರವಾಗಿರೋದು ಒಂದು ಹನುಮಂತನ ಪಾತ್ರ. ಅದರೊಳಗೆ ವಾಲಿ ಸುಗ್ರೀವನ ಯುದ್ಧ ನಡೆಯುತ್ತಲ್ಲ, ಅದು ತುಂಬ ಇಂಪಾರ್ಟೆಂಟು. ಮತ್ತು ರಾವಣನ ರಾಜ್ಯಕ್ಕೆ ಲಗ್ಗೆ ಇಡ್ತಕ್ಕಂಥ ಕೋತಿ ಅಂತ ಅಂದರೆ ಹನುಮ, ಆಂಜನೇಯ. ಇವನ ಪಾತ್ರ ತುಂಬ ಇರೋದ್ರಿಂದ ಈ ರಾಮಾಯಣದಲ್ಲಿ ಬಹುಮುಖ್ಯ ಪಾತ್ರವಾಗಿರೋದು ಹನುಮಂತ. ಆದರೆ ಈ ರಾಮಾಯಣ ಟೀಸರಲ್ಲಿ, ಟ್ರೈಲರಲ್ಲಿ ಹನುಮಂತಂದು ಒಂದೇ ಒಂದು ಸಣ್ಣ ಸುಳಿವು ಕೂಡ ಕೊಟ್ಟಿಲ್ಲ. ಅದು ಸಿನಿಮಾದಲ್ಲಿ ಇದೆಯೋ ಇಲ್ವೋ, ತೆಗೆದಾಕ್ಬಿಟ್ಟವರೋ, ಇಲ್ಲ ಅಂತಂದರೆ ಪೂರ್ತಿ ಫೋಕಸ್ಸು ರಾವಣನ ಮೇಲೆ ಮಾಡಿದಾರೋ ಇಲ್ಲ ರಾಮನ ಮೇಲೆ ಮಾಡಿದಾರೋ, ಸೀತೆ ಮೇಲೆ ಮಾಡಿದಾರೋ ಗೊತ್ತಿಲ್ಲ. ಬಟ್ ರಾಮಾಯಣದಲ್ಲಿ ಬಹುಮುಖ್ಯವಾದದ್ದು ಹನುಮನ ಪಾತ್ರ. ಹನುಮನ ಪಾತ್ರ ಸ್ವಲ್ಪನೂ ಕ್ಲೂ ಕೊಡದೇ ಇರ್ತಕ್ಕಂಥದ್ದು ಸಿನಿಮಾದಲ್ಲಿ ಇದ್ರೂ ಇರ್ಬೋದು, ಅಕಸ್ಮಾತ್ ಕಟ್ ಮಾಡಿರ್ಬೋದು, ಹೇಳೋಕ್ಕಾಗಲ್ಲ. ಒಂದು ತುಣುಕಾದ್ರೂ ಇಟ್ಟಬೇಕಾಗಿತ್ತಲ್ವ. ಇಟ್ಟಿದ್ದಿದ್ರೆ ಜನಗಳಿಗೂ ಖುಷಿಯಾಗಿರೋದು, ನಮಗೂ ನೋಡೋಕೊಂತಾರೆ. ಇದ್ರಿಗೆ ಅದ್ಲು ಬದಲು ಮಾಡಿ ತೆಗಿಯೋಕ್ಕಂತೂ ಆಗೋದಿಲ್ಲ, ಕರೆಕ್ಟ್ ಅಲ್ವಾ? ರಾಮಾಯಣ ಏನಾಗಿದೆಯೋ ಅದನ್ನೇ ತೆಗಿಬೇಕು. ಜನಗಳೆಲ್ಲ ಚಿಕ್ಕ ವಯಸ್ಸಿಂದನೂ ಪ್ರತಿಯೊಬ್ಬರು ನೋಡ್ಕೊಂಡು ಬಂದಿರತಕ್ಕಂಥದ್ದೇ ಅದು. ಆದರೆ ಇವರು ಪ್ರತಿಯೊಂದು ಇಟ್ಟಿದ್ದಾರೆ, ಆದರೆ ಹನುಮಂತಂದು ಯಾಕೆ ಇಟ್ಟಿಲ್ಲ? ದಯವಿಟ್ಟು ನಿಮ್ಮ ಮನಸ್ಸಿಗೆನ ಒಂದ್ಸಲಿ ಶೇರ್ ಮಾಡಿ. ಇದೇನು ತಪ್ಪು ಅಂತ ಹೇಳ್ತಿಲ್ಲ, ಬಟ್ಟು ರಾವಣನ ಪಾತ್ರದಲ್ಲಿ ಯಶ್ ಅವರು ತುಂಬ ಸೊಗಸ ಕಾಣ್ತಿದ್ದಾರೆ, ಅದ್ಭುತವಾಗಿ ಕಾಣ್ತಿದ್ದಾರೆ. ಒಳ್ಳೆ ರಾಕ್ಷಸನ ಥರನೇ ಕಾಣಿಸ್ತಿದ್ದಾರೆ. ಒಬ್ಬ ಶಿವಭಕ್ತ ಯಾವ ಮಟ್ಟಕ್ಕೆ ಇರ್ತಾನೋ ಆ ಮಟ್ಟಕ್ಕೆ ಇದ್ದಾರೆ. ಒಬ್ಬ ರಾವಣ ಅಂತ ಅನ್ನೋ ಹೆಸರಿಗೆ ಏನು ಭಯ ಹುಟ್ಟಬೇಕು, ಗತ್ತು ಬೇಕು, ಆ ಥರನೇ ಇದ್ದಾರೆ. ರಾಮನ ಪಾತ್ರಕ್ಕೆ ರಣಬೀರ್ ಕಪೂರ್ ಯಾವ ಥರ ಇರಬೇಕು ಆ ಥರನೇ ಇದ್ದಾರೆ. ಪ್ರತಿಯೊಂದು ಓಕೆ. ಸೀತೆ ಪಾತ್ರಕ್ಕೆ ಹೆಂಗಿರ್ಬೇಕು ಹಂಗಿದ್ದಾರೆ, ಲಕ್ಷ್ಮಣ ಪಾತ್ರಕ್ಕೆ ಹೆಂಗಿರ್ಬೇಕು ಹಂಗಿದ್ದಾರೆ. ಎಲ್ಲ ಪಾತ್ರಗಳು ಓಕೆ, ಸೂಪರ್, ಸೊಗಸಾಗಿದೆ, ಒಳ್ಳೆ ಭರ್ಜರಿ ಕಾಣಿಸ್ತೈತೆ ಸ್ಕ್ರೀನಲ್ಲಿ, ತುಂಬ ಖರ್ಚು ಮಾಡಿದ್ದಾರೆ. ಆದರೆ ಹನುಮನ್ ಪಾತ್ರ ಯಾಕಿಲ್ಲ? ಎಷ್ಟೋ ಜನ ಆ ರಾಮಾಯಣದಲ್ಲಿ ಹನುಮಂತನ ಪಾತ್ರ ಬರುತ್ತೆ ಅಂತಾನೆ ಸಿನಿಮಾ ನೋಡೋಕೆ ಎಷ್ಟೋ ಜನ ಬರ್ತಾರೆ. ಅದನ್ನೇ ಒಂದು ಕಥೆಗಳಾಗಿ ಸುಮಾರು ಕಥೆಗಳು ನಿರೂಪಿಸಿದ್ದಾರೆ ಆಲ್ರೆಡಿ. ಹನುಮಂತನ ಪಾತ್ರ ತುಂಬ ಮುಖ್ಯವಾದದ್ದು ರಾಮಾಯಣದಲ್ಲಿ. ಅದನ್ನ ಯಾಕೆ ಟ್ರೈಲರ್ ಆಗಿ ಸ್ವಲ್ಪನೂ ಸುಳಿವು ಕೊಟ್ಟಿಲ್ಲ? ನೀವೇನಾದ್ರೂ ಅದನ್ನ ಸಸ್ಪೆನ್ಸ್ ಆಗಿ ಕ್ರಿಯೇಟ್ ಮಾಡ್ತಿದ್ದೀರಾ? ಅದನ್ನು ಹೇಳ್ರಪ್ಪ. ನನ್ನ ಪ್ರಕಾರ ಹನುಮನ್ ಪಾತ್ರ ಇಲ್ದೇ ರಾಮಾಯಣ ಆಗೋಕ್ಕೆ ಸಾಧ್ಯನೇ ಇಲ್ಲ. ಅದರಿಂದ ಹನುಮಂತನ ಪಾತ್ರನ ಸೀಕ್ರೆಟಾಗಿ ಈ ರಾಮಾಯಣ ಚಿತ್ರತಂಡದವರು ಅದನ್ನ ಸೀಕ್ರೆಟಾಗಿ ಇಟ್ಟಿದ್ದಾರೆ. ಅದನ್ನ ರಿಲೀಸ್ ಮಾಡಿಲ್ಲ ಯಾವುದೇ ರೀತಿ. ಅದಕ್ಕೋಸ್ಕರ ಹನುಮಂತನ ಪಾತ್ರ ಖಂಡಿತ ಇದೆ. ನಿಮಗೆಲ್ಲ ಏನು ಅನಿಸುತ್ತೆ ಕಮೆಂಟ್ ಮಾಡಿ.